ದಿನದ ಹೋರಾಟ ಇತ್ತು. ಒಂದು ತಾರ್ಕಿಕ ಅಂತಿಗೆ ಬಂದವೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಸಿರ್ಸಿ ಭಾಗದಾಗ ಜನಾಂದೋಲನ ಟೈಪ್ ಮಾಡಿ ಇದನ್ನು ವಿರೋಧ ಮಾಡಕ್ಕೆ ಅವ್ರು ವ್ಯಕ್ತಪಡಿಸಾಕ. ಬಟ್ ವಿಷಯ ನೇರವಾಗಿ ಹೇಳ್ಬೇಕಾದ್ರೆ ಈ ವರದಾ ಭೇಟಿ ನದಿ DPR ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಸೂಚಿಸಿದಂಗಾಗೈತಿ. DPR ಆಗಬೇಕಷ್ಟೇ. DPR ಆಗದಂತೂ ಏನು ಮೆರಿಟ್ಸು ಡಿಮೆರಿಟ್ಸು ಏನು ಗೊತ್ತಾಗಲ್ಲ. ಬಟ್ ಸುಮ್ಮನೆ ಹಳೆದೇನೋ ಇಟ್ಕೊಂಡು ವಿರೋಧ ಮಾಡೋದನ್ನ ನಾವು ಸಹಿಸಲ್ಲ. ಒಂದೇದು, ನಮಗೆ ತಿಳಿದ ಪ್ರಕಾರ ಸುಮಾರು 300 TMCಗಿಂತ ಹೆಚ್ಚು ನೀರು ಸಮುದ್ರಕ್ಕೆ ಹರಿದು ಅದರೊಳಗೆ ಬರೀ 22 TMC ನೀರನ್ನ ಈ DPR ಮುಖಾಂತರ ನೀರೆತ್ತಿ ನಮ್ಮ ಹಾವೇರಿ ಜಿಲ್ಲೆ, ಗದಗ, ಕೊಪ್ಪಳ, ರಾಯಚೂರು ಈ ಮಾರ್ಗವಾಗಿ ಎಲ್ಲರಿಗೂ ಉಪಯೋಗ ಮಾಡ್ತಾರೆ. ಇನ್ನು ಆ ನೀರೆತ್ತುವ ವಿಷಯದಾಗ ಮೊದಲ ಹಾವೇರಿಗೆ ನೀರು ಕೊಟ್ಟ ಗದಗ, ಕೊಪ್ಪಳ, ರಾಯಚೂರು ಸುಮಾರು 300 TMC ನೀರು ಎತ್ತದಂದ್ರೆ ಅದೇನೋ ದೊಡ್ಡ ಡ್ಯಾಮ್ ಕಟ್ಟಿ ಕಾಡು ಮುಳುಗಡೆಯಾಗಿ ಅಥವಾ ಊರು ಮುಳುಗಡೆಯಾಗಿ ಏನೂ ತೊಂದರೆ ಇಲ್ಲ. ಅಲ್ಲೆಲ್ಲ ಚೆಕ್ ಡ್ಯಾಮ್ ಕಟ್ಟಿ ನಮ್ಮ ಕಟ್ಬೋದು, ಅಲ್ಲಿ ಬೆಳ್ತಿದ್ದಾರೆ ಕಟ್ಟುವುದರಿಂದ ಬ್ಯಾಸಿಯಾಗ ನಮಗೂ ನೀರು ನಿಲ್ಲೋದ್ರಿಂದ ನೀರು ಉಪಯೋಗ ಆಗೋದ್ರ ಜೊತೆಗೆ ಅಲ್ಲೇ ಫಾರೆಸ್ಟ್ ಹಾಳಾಗತ್ತೆ ಇರ್ತಾವ. ಅಲ್ಲಿ 100 ಎಕರೆ ಹಾಳಾದ್ರೆ ಇಲ್ಲಿ 1000 ಎಕರೆ ಹೆಚ್ಚಿನ ಡೆವಲಪ್ ಆಗುತ್ತೆ ನೀರಾವರಿ ಆಗೋದ್ರಿಂದ. ಇಂತಹ ಯೋಜನೆಯನ್ನ ವಿರೋಧ ಮಾಡೋದನ್ನ ನಾವು ಸಹಿಸಲ್ಲ. ಇದು ಯೋಜನೆ ಜಾರಿ ಆಗಲೇಬೇಕು, DPR ರೆಡಿ ಆಗಲೇಬೇಕು. ನಾವು ಕೂಡ ಈ ಮುಂದಿನ ಹೋರಾಟದ ರೂಪರೇಷೆಗಳ ಬಗ್ಗೆ ನಾಳೆ 26ನೇ ತಾರೀಕಿಗೆ ಪ್ರಜಾರಾಜ್ಯೋತ್ಸವದ ದಿವಸ ಮಧ್ಯಾಹ್ನ 1 ಗಂಟೆಗೆ ಹುಕ್ಕೇರಿ ಮಠದಾಗ ಸದಾಶಿವ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಹಾವೇರಿ ಜಿಲ್ಲೆಯ ಎಲ್ಲ ಮಠಾಧೀಶರನ್ನು ಒಳಗೊಂಡು ಕೇಂದ್ರದ ಪ್ರತಿನಿಧಿಯಾದಂತಹ MP ಮತ್ತು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಹಾಗೂ ಉಸ್ತುವಾರಿ ಮಂತ್ರಿ ಹಾಗೂ ನಮ್ಮೆಲ್ಲ 6 ಶಾಸಕರನ್ನು ಒಳಗೊಂಡಂತೆ ಇನ್ನು ಮಾಜಿ ಶಾಸಕರು, ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ, ZP, ಸೊಸೈಟಿ, PIDB ಅವರು ಎಲ್ಲ ಮುಖ್ಯಸ್ಥರ ಒಂದು ಸಭೆಯನ್ನು ನಾಳೆ 26ಕ್ಕೆ ಮಧ್ಯಾಹ್ನ 1 ಗಂಟೆಗೆ ಹುಕ್ಕೇರಿ ಮಠದ ಕಲ್ಯಾಣ ಮಂಟಪದಲ್ಲಿ ಕರೆದವಿ. ಅವತ್ತು ನಾವು ದೊಡ್ಡ ಒಂದು ತೀರ್ಮಾನ ತರ್ತೀವಿ. ಈ ಹೋರಾಟದಿಂದ ನಾವು ಎಂದೂ ಹಿಂಸರಿಲ್ಲ. ನಮ್ಮ ಹಾವೇರಿ ಅತಿವೃಷ್ಟಿ ಅಥವಾ ಬರಗಾಲದಿಂದ ಹಾಳಾಗತ್ತೀವಿ. ನಮಗೆ ನೀರಾವರಿ ಸೌಲಭ್ಯಗಳಿಲ್ಲ, ಅದಕ್ಕೆ ನಮಗೆ ಈ ನೀರು ಎತ್ತಲೇಬೇಕಾದಂಥದ್ದು ನಮ್ಮ ವಿಚಾರದಿಂದ ಈ ಹೋರಾಟ ಮುಂದುವರಿಸ್ತೀವಿ. ಸಂದರ್ಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಾವೇರಿ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರು ಸಂಘಿತರಾದಂಥ ರಾಮಣ್ಣ ಕೆಂಚಲಿರದೆ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮಂತ ಹಾಗೂ ರೈತ ಸಂಘದ ಯಾವತ್ತೂ ಬಂಧುಗಳೇ ಮತ್ತು ಸ್ನೇಹಿತರು ಮತ್ತು ವಿಶೇಷವಾಗಿ ಹಾನಗಲ್ ತಾಲೂಕಿನಿಂದ ಮತ್ತು ಈ ಹಾವೇರಿ ಜಿಲ್ಲೆಯಲ್ಲೇ ಒಂದು ರೈತ ಸಂಘದ ಬೇಡ್ತಿ ಮತ್ತು ವರದಾ ನದಿಗೆ ಸಂಬಂಧಿಸಿದಂತೆ ಒಂದು ಸಂಸ್ಥೆಯನ್ನು ಹುಟ್ಟು ಆಗಿರುವಂಥ ಸನ್ಮಾನ್ಯ ಕೊತ್ತಂಬರಿ ಅವರೇ ಮತ್ತು ಯಾವತ್ತು ಪತ್ರಿಕಾ ಮಾಧ್ಯಮದ ಸಂಗೀತ ಇವತ್ತಿನ ದಿವಸ ಈ ಬೇಡ್ತಿ ಮತ್ತು ವರದಾ ನದಿಯ ಒಂದು ಪತ್ರಿಕಾಗೋಷ್ಠಿಯನ್ನು ಈ 2026 ಸಂಕ್ರಾಂತಿಯ ನಂತರ ಹೊಸ ವರ್ಷದ ಮೊದಲನೇ ದಿವಸನ ಇದನ್ನು ಕರಿಬೇಕು ಅಂತ ತಿಳ್ಕೊಂಡು ಮಲ್ಲಿಕಾರ್ಜುನ್ ಬಳ್ಳಾರಿ ನನಗೆ ಒಂದು ಫೋನ್ ಕರೆಯನ್ನು ಮಾಡಿದರು ಒಂದು ವಾರದ ಹಿಂದೆ. ನಾನು ಫೋನ್ನಲ್ಲಿ ಡಿಸ್ಕಷನ್ ಮಾಡಿ ಇದನ್ನು ಅಂದ್ರೆ 16 ಅಥವಾ 17 ಇಟ್ಕೋಬೇಕು ಅಂತ ವಿಚಾರ ಮಾಡಿ ಈ 16ನೇ ತಾರೀಕಿನ ದಿವಸ ಇಟ್ಕೊಂಡ್ಬಿಡೋಣ ಅಂತಂದರು. 26ನೇ ತಾರೀಕಿನ ದಿವಸ ಕೇರಿ ಮಠದೊಳಗೆ ಎಲ್ಲ ಜನಪ್ರತಿನಿಧಿಗಳನ್ನು ಪಕ್ಷಾತೀತವಾಗಿ ಕರೆದು ಒಂದು ಸಭೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಮಂಡನೆ ಮಾಡಿದರು. ಅದಕ್ಕೆ ನಾನು ಕೂಡ ಸ್ಪಂದಿಸಿ ಇಲ್ಲ ಹಾಗಾದರೆ 16ನೇ ತಾರೀಕಿಗೆ ಹೊಸ ವರ್ಷದ ದಿವಸವೇ ಕರೆದು ಇದರ ಒಂದು ಉಪಯುಕ್ತತೆಯನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಆ ಪ್ರಕಾರವಾಗಿ ಇವತ್ತು ನಾವು ಇಲ್ಲಿ ಕೂಡಿದ್ದೀವಿ. ಇದು
ಇಷ್ಟೊಂದು ಶೀಘ್ರದಲ್ಲಿ ಬೇಗನೆ ನಾವು ಯಾಕೆ ಕೂಡಬೇಕು ಅಂತ ವಿಚಾರ ಮಾಡಿದ್ವಿ ಅಂತಂದ್ರೆ ಇವತ್ತೇ ಈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮತ್ತು ಈ ಮಧ್ಯ ಕರ್ನಾಟಕ, ಇದು ಹಾವೇರಿ ಭಾಗ ಅಂತಂದರೆ ದಾವಣಗೆರೆಯಿಂದ ಹಿಡಿದು ಇದು ಮಧ್ಯ ಭಾಗ, ಉತ್ತರ ಕರ್ನಾಟಕ ಬೆಳಗಾವಿ ಸೈಡ್ ಆದರೆ ಬೆಂಗಳೂರಿಗೆ ಬರ್ತದೆ, ದಕ್ಷಿಣಕ್ಕೆ ಬರ್ತದೆ. ಇವತ್ತು ನಾವು ಮೈಸೂರು ಮತ್ತು ಬೆಂಗಳೂರು ತೊಗೊಂಡ್ರೆ ಅಲ್ಲಿ ನಮಗೆ ಕಾವೇರಿ ನದಿ ನೀರಿನ ಒಂದು ಅನುಕೂಲತೆ ಇದೆ. ಇಲ್ಲಿ ಬಾಗಲಕೋಟೆ ಹತ್ರ ಹೋದರೆ ಕೃಷ್ಣಾ ನದಿಯ ಒಂದು ಅನುಕೂಲತೆ ಇದೆ. ಆದರೆ ಇವತ್ತು ನಮ್ಮ ಮಧ್ಯ ಕರ್ನಾಟಕದಲ್ಲಿ ನೀರು ನಮಗೆ ಸಿಗ್ತಾ ಇದ್ರೂ ಕೂಡ ಯಾವ ನೀರು ಪಶ್ಚಿಮ ಘಟ್ಟದಿಂದ ಸಮುದ್ರಕ್ಕೆ ಹೋಗಿ ಸೇರ್ತದೆ, ಆ ನೀರಿನಲ್ಲಿ ಸೌಲಭ್ಯ ಐತಂದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ಯಾಕೆ ಈ ನಮ್ಮ ಹಿಂದಿನ ಸರ್ಕಾರಗಳು ಪಕ್ಷಾತೀತವಾಗಿ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು ಅಥವಾ ಯಾರೇ ಇರ್ಬೋದು, ಯಾಕೆ ಇದರ ಕ್ರಮ ಕೈಗೊಳ್ಳಿಲ್ಲ ಅಂತಕ್ಕಂಥದ್ದು ನನಗೆ ಬಹಳ ಜಿಜ್ಞಾಸೆ ಆಗಿದೆ ಅಂತಕ್ಕಂಥ ಮಾತನ್ನು ಪ್ರಪ್ರಥಮದಲ್ಲಿ ಇದಕ್ಕೆ ಇಚ್ಛೆ ಪಡ್ತಾ ಇದೆ. ಅಖಂಡ ಧಾರವಾಡ ಜಿಲ್ಲೆಯಲ್ಲಿ ಗದಗ, ಧಾರವಾಡ, ಈ ಹಾವೇರಿಯಲ್ಲಿ ಅನೇಕರು ಇವತ್ತು ನೀರಾವರಿ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾರು ಇಂಥ ಕೆಲಸ ಮಾಡಬೇಕಾಗ್ತದೆ ಅಂತಂದ್ರೆ ಚುನಾಯಿತ ಜನಪ್ರತಿನಿಧಿಗಳಿಂದ ಸರ್ಕಾರದಲ್ಲಿ ಒತ್ತಾಯ ಬಂದು ಈ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಜನಸಾಮಾನ್ಯರ ಜನಪ್ರತಿನಿಧಿಗಳಿಗೆ ಕೊಟ್ಟಿರ್ತಾರೆ. ಆದರೆ ಒಂದೇ ಒಂದು ಹೊರಗೆ ಅಂತಂದ್ರೆ ನಮಗೆ ಹಿಂದಿನ ಸ್ಪೀಕರ್ ಆದಂಥ BC ಬಣಕಾರ್ ನೀರಾವರಿ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಂಡು ತುಂಗಾ ಮೇಲ್ದಂಡೆ ಇರ್ಬೋದು, ಬೇರೆ ಯಾವುದೇ ಯೋಜನೆ ಇರಲಿ ಅದರ ಬಗ್ಗೆ ಮಾತನಾಡ್ತಕ್ಕಂಥವ್ರಾಗಿದ್ದರು. ಅದನ್ನು ಹೊರತುಪಡಿಸಿ ಯಾವ ಸಚಿವರು ಕೂಡ, ಯಾವ ಮುಖ್ಯಮಂತ್ರಿಗಳು ಕೂಡ, ನೀರಾವರಿ ಮಂತ್ರಿಗಳು ಕೂಡ ನಮ್ಮ ಭಾಗದಲ್ಲಿ 2-3 ಜನ ನೀರಾವರಿ ಮಂತ್ರಿಗಳು 6 ವರ್ಷ ಮಾಡಿರ್ತೀವಿ, ಅದಕ್ಕೆ ಇದ್ರ ಬಗ್ಗೆ ಆಸಕ್ತಿಯನ್ನು ಪಡೀಲಿಲ್ಲ ಅಂತಕ್ಕಂಥದ್ದು ನನಗೆ ವಿಷಾದಕರಾಗಿದೆ, ದುಃಖ ಆಗಿದೆ ಅಂತಕ್ಕಂಥ ಮಾತು ನಾನು ಹೇಳಲೇಬೇಕಾಗಿದೆ. ಆದರೂ ಕೂಡ ನಾನು ಈ ಬೇಡಿಕೆ ಮತ್ತು ವರದಾನದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಆಗಬೇಕು ಅಂತ ತಿಳ್ಕೊಂಡು ಇವತ್ತಲ್ಲ, ನಾನು 2005ನೇ ಇಸ್ವಿಯೊಳಗೆ ಪ್ರಥಮ ಬಾರಿಗೆ ಪಾರ್ಲಿಮೆಂಟ್ನಲ್ಲಿ ಕೂಡ ಮಾತಾಡಿದೆ. ಅವತ್ತು ಬಹುಶಃ ಗೋವಾದ ನಮ್ಮ ಮಂತ್ರಿಗಳಾದಂಥ ಶ್ರೀಪಾದ್ ನಾಯ್ಕರು ನಾನು ಬೇಡಿಕೆ ವರದ ಮತ್ತು ಕಳಸಾ ಬಂಡೂರು ಎರಡೂ ಪ್ರಸ್ತಾವನೆ ಮಾಡಿದೆ. ಆವಾಗ ಅವರು ಲೋಕಸಭೆಯೊಳಗೆ ನನಗೆ ಎದುರು ಮಾತಾಡಿದ್ರು ಕೂಡ ಇನ್ನೂ ನನಗೆ ಕೂಡ ನೆನಪಿದೆ. ಇವತ್ತು ನಾನು ಇದನ್ನು ಅಲ್ಲಿ ಮಾತಾಡಬೇಕಾದ್ರೂ ಕೂಡ 2005ನೇ ಇಸ್ವಿಯೊಳಗೆ ನಾನು ಮಾತಾಡ್ತೇನೆ ಅಂತಂದ್ರೆ 4-9 ನಾನು ಪಾರ್ಲಿಮೆಂಟ್ ಸದಸ್ಯನಾಗಿರ್ಬೋದು. 1995ನೇ ಇಸ್ವಿಯೊಳಗೆ 1995 ಇದನ್ನು ಕೆಲವರು ವಾಜಪೇಯಿ ಅವರು ತಂದ ಯೋಜನೆ ಅಂತಾರೆ. ನಾವು ಪಕ್ಷಾತೀತವಾಗಿರ್ತೀವಿ, ವಾಜಪೇಯಿ ಅವ್ರ ಬಗ್ಗೆ ಇದು ಅಂತಲ್ಲ, ಅವ್ರು ಮಾಡಬೇಕು ಅಂತ ಪ್ರೇರಣೆ ಕೊಟ್ಟರು. ಆದರೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದು 98ರಿಂದ 2004 ಈ ಯೋಜನೆ ಜಾರಿಗೆ ಬಂದದ್ದು ನ್ಯಾಷನಲ್ PPP NPP ಅಂದರೆ ನ್ಯಾಷನಲ್ ಪರ್ಫೆಕ್ಟಿವ್ ಪ್ಲಾನ್ ಅಂತಕ್ಕಂಥದ್ದನ್ನು ರೂಪ ಮಾಡಿ ಕೇಂದ್ರ ಸರ್ಕಾರದಲ್ಲಿ 1995ನೇ ಇಸ್ವಿಯಲ್ಲಿ NWD ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಗೆ ಇದನ್ನು ವಹಿಸ್ಕೊಡ್ತಾರೆ. ಏನು ವಹಿಸ್ಕೊಡ್ತಾರೆ ಅಂತಂದರೆ ಈ ದೇಶ ಸ್ವಲ್ಪ ನನಗೆ ನೀರು ತರಿಸ್ಬೇಕು. ಬೇಡ್ತಿ ವರದಾ ನದಿ ಜೋಡಣೆಗೆ ಹಾವೇರಿ ಜಿಲ್ಲೆಯ ಜನ, ಅದು ನಮ್ಮ ರೈತ ಸಂಘಟನೆ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘದಿಂದ ನಿರಂತರವಾಗಿ ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದವು. ಹಂಗೂ ಹಿಂಗೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂತು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಏನಂತ ಮೊನ್ನೆ DPR ಮಾಡೋಣ ಅಂತೇಳಿ ರಾಜ್ಯ ಸರ್ಕಾರದವರು ಸಹಿ ಮಾಡಿ ಒಪ್ಪಿಗೆ ಕೊಟ್ಟರು. ಇನ್ನು ಕೇಂದ್ರದವ್ರು DPR ಮಾಡೋಕ್ಕೆ ಟೆಂಡರ್ ಕರಿಬೇಕು, ಮತ್ತೊಂದು ಪ್ರೊಸೀಜರ್ ಮಾಡಿ. ಸೊ ಏನೋ ಆಗ್ತದೆ ಬಿಡು ಅಂತ ನಾವು ಅನ್ನೋದ್ರೊಳಗೆ ಉತ್ತರ ಕನ್ನಡ ಜಿಲ್ಲೆಯ ಜನ ಪರಿಸರ ಹಾಳಾಕತಿ ಅಂತೇಳಿ ಅದನ್ನು ಮಾಡಬಾಡ್ರಿ ಅಂತ ಹೋರಾಟ ಮಾಡಕ್ಕೆ. ನನ್ನ ಆಸೆ ಇಷ್ಟೇ, ಎಷ್ಟು ಪರಿಸರ ಹಾಳಾಕತಿ, ಏನು ಹಾಳಾಕತಿ, ಏನು ವೇಸ್ಟ್ ಆಕತಿ ಅನ್ನೋದನ್ನು ಮೊದಲು ಅರ್ಥ ಮಾಡ್ತೀವಿ. ಬೇಡ್ತಿ ನದಿಯಿಂದ ಸಮುದ್ರಕ್ಕೆ ಸುಮಾರು 250ರಿಂದ 300 TMC ನೀರು ಹರಿದು ಹೋಗ್ತದೆ. ಅದರೊಳಗೆ 22 TMC ನೀರು ಎತ್ತುವಂತಹ ಯೋಜನೆ ಇದಷ್ಟೇ. ದೊಡ್ಡದೊಂದು ಕೊಡಪ ಅಂದಾಗ ಒಂದು ಸಣ್ಣ ಲೋಟದ ನೀರು ತುಂಬ್ಕೊಳಕತ್ತಿ, ಅದರಿಂದ ಏನು ಹಾಳಾಗತ್ತೆ. ಇದು ಒಂದನೇದು. ಎರಡನೇದು, ಅಲ್ಲಿ ಪರಿಸರ ಹಾಳಾಕತ್ತೆ. ಏನಿಲ್ಲ, ಅದನ್ನೆಲ್ಲ ಪೈಪ್ಲೈನ್ನ ಮುಖಾಂತರ ಮಾಡ್ತಾ ಇದಾರೆ. ಅದರಲ್ಲಿ ಅಲ್ಲಿ ಸ್ವಲ್ಪ ಹೋಗ್ಬೋದು, ಇಲ್ಲ ಅಂತಲ್ಲ. ಆದರೆ ಅದರ 100 ಪಟ್ಟು ಇಲ್ಲಿ ನಮ್ಮದು ನೀರಾವರಿ ಆಕತಿ, ಪರಿಸರ ಹೆಚ್ಚು ಬೆಳಿತೈತಿ. ಅಲ್ಲಿಗೆ ಅಷ್ಟೇ ಸೀಮಿತ ಅಲ್ಲ, ಪರಿಸರನೂ ಇನ್ನೂ ಹೆಚ್ಚು ಉಪಯೋಗ ಆಗೋದು ನೀರಾವರಿ ಆಗೋದ್ರಿಂದ ಪರಿಸರಕ್ಕೆ ಅದು ಪೂರಕ ಹೊರತು ಮಾರಕ ಅಲ್ಲ. ಒಟ್ಟಾರೆ ಪೂರ್ತಿ ಇದು DPR ಆಗಿ ಇದರ ಅನುಕೂಲಗಳೇನು ಅನಾನುಕೂಲಗಳೇನು
ಓಟು ಹೊರಬಂದ ಮೇಲೆ ಅವಾಗ ಮಾತಾಡಿದ್ರೆ ಅದಕ್ಕೆ ಅರ್ಥ ಬರ್ತೈತಿ. ಸುಮ್ಮನೆ ಇನ್ನೂ DPR ಆಗದ ಇವ್ರು ಮಾತಾಡ್ತಾರ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ ಹಂಗಾಗತಿ. ದಯಮಾಡಿ ಉತ್ತರ ಕನ್ನಡದ ಜನ ಅದರ ಶ್ರೀಗಳು ಅರ್ಥ ಮಾಡ್ಕೋಬೇಕು. ಇದನ್ನ DPR ಮಾಡಕ್ಕೆ ಮೊದಲು ಸಪೋರ್ಟ್ ಮಾಡಲಿ, ಇದೆಲ್ಲ ರೆಡಿ ಆಗಲಿ, ಆಮೇಲೆ ಅವರು ನಾವು ಕೂಡಿ ಏನು ಪೂರಕ ಏನು ಇದಕ್ಕೆ ಮಾರಕ ಅನ್ನೋದನ್ನ ಫೈನಲ್ ಮಾಡಿ ಮುಂದೆ ಬಿಡೋಣ ಅಂತ. ಇಲ್ಲ ಅಂದ್ರೆ ನಾವು ಹಾವೇರಿಯರು ಬರಗಾಲದಿಂದ ಅನೇಕ ಸಾವುಗಳು ಏನು ಅಂದ್ರೆ ಆತ್ಮಹತ್ಯೆಗಳನ್ನು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ಕೃಷಿ ಬಿಟ್ಟು ಬೇರೆ ಇಲ್ಲ, ಅದ್ರಾಗೂ ನೀರಾವರಿ ಇಲ್ಲ, ಮತ್ತು ಈ ನೀರು ಬರೋದ್ರಿಂದ ಕುಡಿಯೋಕೆ ನೀರು ನೀರಾವರಿ ಆಕತಿ. ಇಂಥ ಯೋಜನೆಗೆ ಶ್ರೀಗಳು ಮತ್ತು ಉತ್ತರ ಕನ್ನಡ ಜನ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ವಿನಂತಿ. ವಿಚಾರದಲ್ಲಿ ಈಗಾಗಲೇ ಈ ಭಾಗದ ಜನರು ಸಾಕಷ್ಟು ಅದರ ಬಗ್ಗೆ ಹೋರಾಟದ ಹಿನ್ನೆಲೆ ಜೊತೆಗೆ ಇವತ್ತು ಅದನ್ನು ಜಾರಿಗೊಳಿಸುವಂಥ ವಿಚಾರಕ್ಕೆ ಹೆಚ್ಚು ಪ್ರಯತ್ನ ನಡೆದಿದೆ. ಸರ್, ಏನೇ ನೀವು ವರದಾ ಬಿಡ್ತಿಯಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದು ಇವತ್ತು ಹೋರಾಟಗಳನ್ನು ಮಾಡ್ಕೊಳ್ತಾ ಬಂದಂಥವ್ರು ಏನು ನಡೀತಾ ಇದೆ ಸರ್ ವರದಾ ಬಿಡ್ತಿ? ಇವತ್ತು ವರದಾ ಬಿಡ್ತಿ ಯೋಜನೆ ಏನಿದೆ ಒಂದು ಅತ್ಯಂತ ಪ್ರಗತಿಪರ ಮತ್ತು ಜನಪ್ರಿಯ ನೀರಾವರಿ ಯೋಜನೆ ಅನ್ನುವಂಥದ್ದನ್ನು ಈಗಾಗಲೇ ತಜ್ಞರ ಅಭಿಪ್ರಾಯವನ್ನು ಫಿಸಿಬಿಲಿಟಿ ರಿಪೋರ್ಟನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಒಪ್ಪಿಕೊಂಡಿವೆ. ಈಗ ಅಂತಿಮವಾಗಿ ರಾಜ್ಯದಲ್ಲಿ ಕೂಡ ಇವತ್ತು DPR ಮಾಡ್ತಾ ಇದ್ದಾರೆ. ಈ ನೀರಾವರಿ ಯೋಜನೆ ಏನಿದೆ ಇದು ಅತ್ಯಂತ ಮಹತ್ವಾಕಾಂಕ್ಷೆಯ ನೀರಾವರಿ ಯೋಜನೆ, ಶುದ್ಧ ಕುಡಿಯುವ ನೀರು ಮತ್ತು ಬೃಹತ್ ನೀರಾವರಿ ಯೋಜನೆ ಆಗಿರ್ತದೆ. ಬಯಲು ಸೀಮೆಗಳಿಗೆ ಕುಡಿಯುವ ನೀರಿನ ಯೋಜನೆ ಅಂತಕ್ಕಂಥದ್ದು ಇದು ಹಾವೇರಿ ಜಿಲ್ಲೆ, ಗದಗ, ರಾಯಚೂರು ಮತ್ತು ಕೊಪ್ಪಳ ಅನೇಕ ಜಿಲ್ಲೆಗಳಿಗೆ ಇದೊಂದು ಮಹತ್ವಾಕಾಂಕ್ಷೆಯ ನೀರಾವರಿ ಯೋಜನೆ. ನೀರು ಅನ್ನತಕ್ಕಂಥದ್ದು ಏನಿದೆ ಇದೊಂದು ಮೂಲಭೂತ ಹಕ್ಕು. ಶುದ್ಧ ಕುಡಿಯುವ ನೀರು ಮಾನವನ ಮೂಲಭೂತ ಹಕ್ಕು. ಹಾಗಾಗಿ ಇವತ್ತು ಕಾರವಾರ ಜಿಲ್ಲೆಯಲ್ಲಿ ಏನು ಈ ಯೋಜನೆಯನ್ನು ವಿರೋಧ ಮಾಡ್ತಾ ಇದ್ದಾರೆ, ಆ ವಿರೋಧ ಅತ್ಯಂತ ಅವೈಜ್ಞಾನಿಕವಾದಂಥ ವಿರೋಧ. ಇವತ್ತು ಸಮಗ್ರ ನೀರಾವರಿಯಲ್ಲಿ ಕಾರವಾರ ಜಿಲ್ಲೆಯಲ್ಲಿ 200ರಿಂದ 300 TMC ನೀರಲ್ಲಿ ಕೇವಲ 8% ನೀರನ್ನು ತೆಗೆದುಕೊಳ್ಳೋದ್ರಿಂದ ಆ ಭಾಗಕ್ಕೆ ಯಾವುದೇ ಪರಿಣಾಮ ಆಗುವುದಿಲ್ಲ. ಸೊ ಅದಕ್ಕೆ ಅವರು ಅವೈಜ್ಞಾನಿಕವಾಗಿ ವಿರೋಧ ಮಾಡ್ತಾರೆ. ವಿರೋಧ ಅರ್ಥರಹಿತವಾದದ್ದು. ದಯವಿಟ್ಟು ಅವರು ವಿರೋಧವನ್ನು ಕೈಬಿಟ್ಟು ಬಯಲು ಸೀಮೆಯ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಕೊಡಲಿಕ್ಕೆ ಆ ಭಾಗದ ಪರಮ ಪೂಜ್ಯರು ಮತ್ತು ರಾಜಕೀಯ ನೇತರೆಲ್ಲ ಕೂಡಿ ಎರಡೂ ಸರ್ಕಾರಗಳು ಒಪ್ಪಿರ್ತಕ್ಕಂಥ ಯೋಜನೆಗೆ ಅನುಷ್ಠಾನಗೊಳಿಕ್ಕೆ ಅವರೆಲ್ಲ ಸಹಕಾರ ನೀಡಬೇಕು ಅಂತ ನಾವಿನ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ. ಇದರ ಅಂಗವಾಗಿ ಯಾವಾಗ ಸಭೆಯನ್ನು ಕರೆದಿದ್ದೀರಿ ಸರ್? ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ರೈತ ನಾಯಕರು, ಎಲ್ಲ ಸಾರ್ವಜನಿಕ ಜನಪ್ರತಿನಿಧಿಗಳನ್ನು ಒಕ್ಕೋರ್ಲಿಂದ ಸಭೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಜನವರಿ 26ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನು ಆಗ್ರಹ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬರ್ತಕ್ಕಂಥ ಏನು ಎಲ್ಲ ಜಿಲ್ಲೆಗಳಿದಾವೆ ಆ ಎಲ್ಲ ಜಿಲ್ಲೆಯ ರಾಜಕೀಯ ನೇತಾರರು, ಪಕ್ಷಾತೀತವಾಗಿ ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳ ನೇತಾರರು ಮತ್ತು ಸಾಮಾಜಿಕ ಹೋರಾಟಗಾರರು, ಮಾಧ್ಯಮ ಮಿತ್ರರು ಮತ್ತು ಮಹಿಳಾ ಸಂಘಗಳು ಕೂಡ ಇವತ್ತು ಬರ್ತಕ್ಕಂಥ 26ನೇ ತಾರೀಕಿಗೆ ಹುಕ್ಕೇರಿ ಮಠಕ್ಕೆ ಮಧ್ಯಾಹ್ನ 3 ಗಂಟೆಗೆ ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು ಕೂಡ ಸಭೆ ಸೇರಿ ಮುಂದೆ ಬೃಹತ್ ಜಾಗೃತಿಯ ಸಮಾವೇಶವನ್ನು ಮಾಡಲಿಕ್ಕೆ ತಾವೆಲ್ಲ ಅಗತ್ಯ ಸಲಹೆ ಸೂಚನೆ ನೀಡಬೇಕಂತೇಳಿ ಈ ಮೂಲಕ ನಾನು ಕೋರ್ತಾ ಇದ್ದೇನೆ. ಧನ್ಯವಾದ. ತಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಮಾದೇವಪ್ಪ, ಕೊತ್ತಂಬರಿ ವಕೀಲರು, ಹಾನಗಲ್, ಅಧ್ಯಕ್ಷರು ವರದಾ ಬೇಡ್ತಿ ಹೋರಾಟ ಸಮಿತಿ ಹಾವೇರಿ.